ಕೆಲ್ಸಕ್ಕೆ ಬರ್ತೀರಾ? ಬರೋದಿಲ್ಲಪ್ಪ, 500 ರೂಪಾಯಿ ಕೊಡು. ಎಷ್ಟು? 500 ರೂಪಾಯಿ. ಯಾಕಪ್ಪ 500 ರೂಪಾಯಿ? ಯಾರು ಬರೋದಿಲ್ಲಪ್ಪ, ಈಗೆಲ್ಲ ಎಲ್ಲ ಪೊಲೀಸ್ ಸೋಂಬೇರಿಗಳು ಬಿದ್ದಾಗ ಯಾರು ಬರೋದಿಲ್ಲ ಈಗ. ಹೌದಾ? ಯಾಕೆ ಸೋಮಾರಿ ಬಿದ್ದವ್ರೆ? ಯಾಕೆ ಅಂದ್ರೆ ಇನ್ನೇನು, ಸಿದ್ದರಾಮಯ್ಯ ಅನ್ನ, ಬೆಳಸಾಲ್ ಮನ್ನ, ಇಂದಿರಾ ಗಾಂಧಿ ಊಟ, ಮನೆ ಕಡೆ ಕೋಟ, ಬಡ್ಡಿ ಕೊಟ್ರೆ ಸತ್ತೋದ್ರು, ಚಿಂದ ಅಂಗಡ ಚಿಂದಿ ಆದ್ರು, ಬೀದಿ ಬದಿ ವ್ಯಾಪಾರ ಮಾಡಿದ್ರೆ 10,000, ಇಂಟರ್ ಕ್ಯಾಸ್ಟ್ ಮದುವೆ 3 ಲಕ್ಷ, ಕರೆಂಟ್ ಹೊಡೆದವ್ರಿಗೆ 5 ಲಕ್ಷ, ಆಸಿಡ್ ಹಾಕ್ತಾರ್ಗೆ 5 ಲಕ್ಷ, ಮರದಿಂದ ಬಿದ್ದರೆ 3 ಲಕ್ಷ, ಕಟ್ಟಡದಿಂದ ಬಿದ್ದವ್ರಿಗೆ 5 ಲಕ್ಷ, ರೈತರಿಗೆ ಬಡ್ಡಿಲು ಸಾಲ, ಕೃಷಿ ಆಫೀಸಲ್ಲಿ ಬೇಕಾದ್ರೆ ಸಬ್ಸಿಡಿ, 65 ವರ್ಷ ಆದವ್ರಿಗೆ ಫ್ರೀ ಪಾಸ್ ತಿಂಗ್ಳಿಗೆ 3,000. ಈಗೆಲ್ಲ ಮಿಷಿನ್ ಕಂಪ್ಯೂಟರ್ ಕಾಲ, ಮಾತಾಡ್ತಿದ್ರೆ ಶ್ರೀ ಸಂಘದ ಸಾಲ, ಧರ್ಮಸ್ಥಳ ಸಂಘದ ಸಾಲ, ಹುಟ್ಟೋ ಮಕ್ಳಿಗೂ ಮೊಬೈಲು, ಪಾರ್ಕಲ್ಲಿ 300 ಜನ, ಬಾರಲ್ಲಿ 500 ಜನ, ಬಸ್ ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ಜನ, ಮುತ್ಕಿರು ಮೋಟ್ರು ಜಮೀನ ಕೆಲಸ ಮಾಡ್ತಾವ್ರೆ. ಹುಡುಗರು ಹುಡುಗಿರು ಹುಟ್ಟೋ ಮಕ್ಕಳು ಹೆಂಗಸರು ಸಹ ಮೊಬೈಲಲ್ಲಿ ಕಾಲ ಮಾಡ್ತಾವ್ರೆ. ನೋಟ್ ಕೊಟ್ಟರಿಗೆ ಓಟು, ಪ್ರಜಾಪ್ರಭುತ್ವಕ್ಕೆ ಏಟು, ಒಂದ್ ಸರ್ಕಾರ ತರಲ್ಲ, ಕೆಲಸ ಮಾಡಕ್ ಬಿಡಲ್ಲ. ಹಿಂದಿನ ಕಾಲದಲ್ಲಿ ಧರ್ಮ ಸತ್ಯ ಇತ್ತು, ಈಗಿನ ಕಾಲದಲ್ಲಿ ಸುಳ್ಳಿನ ಕಾಲ. ಸತ್ಯಕ್ಕೆ 10 ಜನ, ಸುಳ್ಳಿಗೆ 1000 ಜನ. ಸೋಂಬೇರಿಗಳಿಗೆ ಆಯುಷ್ ಜಾಸ್ತಿ, ಒಳ್ಳೆಯವರಿಗೆ ಸಾವು ಜಾಸ್ತಿ. ಇದ್ದಾಗ ಜಾಲಿ, ಸತ್ತ ಖಾಲಿ. ಊರ್ಗೊಂದು ಊಟ, ಮನ್ಗೊಂದು ಪೋಟ, ಅಷ್ಟೇ ಮನುಷ್ಯನ ಜೀವನ.